ಇವತ್ತು ನಿಮ್ಮೆಲ್ಲರ ನೆಚ್ಚಿನ ಅಚ್ಚು ಮೆಚ್ಚಿನ ಧಾರಾವಾಹಿ ತಂಡಗಳು ನಮ್ಮ ಜೊತೆಗೆ ಬರ್ತಿದ್ದಾರೆ. ಉದೋ ಶ್ರೀ ರೇಣುಕಾ ಯಲ್ಲಮ್ಮ ತಂಡದವರು ಬರ್ತಿದ್ದಾರೆ ಇವತ್ತು ನಮ್ಮ ಜೊತೆಗೆ. ಕಾವೇರಿ ಕನ್ನಡ ಮೀಡಿಯಂ ತಂಡದವರು ಕೂಡ ಬರ್ತಿದ್ದಾರೆ ನಮ್ಮ ಜೊತೆಗೆ. ಅಷ್ಟು ಮಾತ್ರ ಅರ್ಧೆ, ಮತ್ತೊಂದು ಸರ್ಪ್ರೈಸ್ ಇದೆ. ಆ ಸರ್ಪ್ರೈಸಿಗೆ ನೀವು ವೇಟ್ ಮಾಡಲೇಬೇಕಾಗುತ್ತೆ. ಸೊ ನಮ್ಮ ಸ್ಟಾರ್ ಸುವರ್ಣ ಅಂತ ಬಂದ ತಕ್ಷಣ ಬೆಳಿಗ್ಗೆ ಶುರು ಮಾಡೋದಕ್ಕಿಂತ ರಾತ್ರಿ ನೀವು ಮಲಗೋ ತನಕನೂ ಎಂಟರ್ಟೈನ್ಮೆಂಟ್ ಕೊಡ್ತಾನೆ ಇರುತ್ತೆ. ಇದೆಲ್ಲ ನಿಮ್ಗೆ ಗೊತ್ತೇ ಇದೆ. ಬೆಳಿಗ್ಗೆ ಸುವರ್ಣ ಸಂಕಲ್ಪದೊಂದಿಗೆ ಶುರು ಮಾಡಿದ್ರೆ ರಾತ್ರಿ ಕಾವೇರಿ ಕನ್ನಡ ಮೀಡಿಯಂ ಕನ್ನಡದ ಬಗ್ಗೆ ಹೆಮ್ಮೆಯಿಂದ ನೋಡಿ ಅದನ್ನ ನಾವು ಅನುಭವಿಸಿ ಮಲಗುವಂತಹ ಒಂದು ಕಾರ್ಯಕ್ರಮಗಳನ್ನ ಕೊಡ್ತಿದೆ ನಮ್ಮ ಸ್ಟಾರ್ ಸುವರ್ಣ ವಾಹಿನಿ. ಈ ಸುವರ್ಣೋತ್ಸವ ಕಾರ್ಯಕ್ರಮ ಮೇನ್ ಉದ್ದೇಶ ಇರೋದೇ ನಮ್ಮ ಬೆಳಗಾವಿಗಾಗಿ ಹಾಗೂ ಎಲ್ಲ ಒಂದು ಪ್ರದೇಶಕ್ಕೂ ಹೋಗಿ ಅವರ ಮನೆದಂಗಳಕ್ಕೆ ಹೋಗಿ ಅವರ ಮನೆ ಅಂಗಳಕ್ಕೆ ಇಳಿದು ಅವ್ರಿಗೊಂದು ವೇದಿಕೆಯನ್ನ ಮಾಡಿಕೊಡ್ಬೇಕು ಅನ್ನೋದು ನಮ್ಮ ಉದ್ದೇಶ. ಇವತ್ತು ನೀವು ಸ್ಟೇಜ್ ಮೇಲೆ ಏನ್ ನೋಡ್ತೀರಾ ಟ್ಯಾಲೆಂಟ್, ಅದು ನಮ್ಮ ಬೆಳಗಾವಿ ಟ್ಯಾಲೆಂಟ್ ರೀ. ಬೆಳಗಾವಿ ಯಾವುದಕ್ಕೂ ಕಮ್ಮಿ ಇಲ್ಲ, ಗೊತ್ತೈತೇನಾ? ಹಲವು ಮೊದಲುಗಳಿಗೆ ಒಂದು ಮೈಲಿಗಲನ್ನ ಇಟ್ಟಿರುವಂತಹ ಒಂದು ವಾಹಿನಿ ಅಂದ್ರೆ ಅದು ನಮ್ಮ ಸ್ಟಾರ್ ಸುವರ್ಣ ವಾಹಿನಿ. ಮೊದಲನೇ ಬಾರಿಗೆ ಕಿರುತೆರೆಗೆ ಕರ್ನಾಟಕ ರತ್ನ ನಗುವಿನ ಒಡೆಯ ನಮ್ಮೆಲ್ಲರ ಮನಸ್ಸಲ್ಲೂ ಸದಾ ಜೀವಂತವಾಗಿರುವಂತಹ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರನ್ನ ಕನ್ನಡದ ಕೋಟ್ಯಾಧಿಪತಿ ಅನ್ನೋ ಒಂದು ಕಾರ್ಯಕ್ರಮದ ಮೂಲಕ ಕಿರುತೆರೆಗೆ ಪ್ರವೇಶ ನೀಡಿದ್ದು ನಮ್ಮ ಸುವರ್ಣ ವಾಹಿನಿಯಲ್ಲಿ. ಮೊದಲ ಬಾರಿಗೆ ಕಿರುತೆರೆಗೆ ಪಾದಾರ್ಪಣೆ ಮಾಡಿದ್ದು ನಮ್ಮ ಕಿಚ್ಚ ಸುದೀಪ್ ಅವರು. ಪ್ಯಾಟೆ ಹುಡುಗಿ ಹಳ್ಳಿಗೆ ಬಂದ್ರು ಅನ್ನೋ ಒಂದು ಕಾರ್ಯಕ್ರಮದ ಮೂಲಕ ಕಿರುತೆರೆಗೆ ಮೊದಲನೇ ಬಾರಿಗೆ ಪರಿಚಯ ನೀಡಿದ ನಮ್ಮ ಕಿಚ್ಚ ಸುದೀಪ್ ಅವರನ್ನ, ಅದು ನಮ್ಮ ಸುವರ್ಣ ವಾಹಿನಿ. ಮುಂದಿನ ಒಂದು ಪರ್ಫಾರ್ಮೆನ್ಸ್ ನೋಡಕ್ ರೆಡಿ ಇದ್ದೀರಾ? ಮುಂದಿನ ಒಂದು ಪರ್ಫಾರ್ಮೆನ್ಸ್ JSS CBSE ಸ್ಕೂಲ್ ವತಿಯಿಂದ ಬಲ್ಲಿ ಒಂದ್ಸರಿ ಜೋರಾದ ಚಪ್ಪಾಳೆ. सजे बिहारी मनमोहन तेरी छवि अति प्यारी, मन मंदिर में सजे बिहारी मनमोहन तेरी छवि अति प्यारी. बंसी बजैया रास रचैया तारनहार मेरे तुम ही के भैया, तुमसे बड़ा कहाँ कोई नहीं. श्री कृष्ण गोविंद हरे मुरारे हे नाथ नारायण
ಮುಂದಿನ ಒಂದು ಕಾರ್ಯಕ್ರಮ ಗೌರಿ ಮಹಿಳಾ ಮಂಡಲದ ವತಿಯಿಂದ ಒಂದು ರ್ಯಾಂಪ್ ವಾಕ್ ಇದೆ. ಸೀಟ್ ಗಟ್ಟಿಯಾಗಿರೋದು ಕೂತ್ಕೊಳ್ಳಿ. ಬರ್ಲಿ ಜೋರಾದ ಚಪ್ಪಾಳೆ. ಇಲ್ಲಿಗೆ ನಮ್ಮ ಕಥೆ ಶುರುವಾಗುತ್ತೆ. ಮತ್ತೊಮ್ಮೆ ನಮಸ್ಕಾರ ಬೆಳಗಾವಿ, ಹೇಗಿದ್ದೀರಿ? ಮಹಾ ಮನೋರಂಜನೆಯ ತವರು, ಹೊಸತನಗಳ ಟವರು ಅಂದ್ರೆ ಅದು ಸ್ಟಾರ್ ಸುವರ್ಣ ವಾಹಿನಿ. ಜನರಿಗೆ ಮತ್ತಷ್ಟು ಹತ್ರ ಆಗೋಕೆ ಸುವರ್ಣ ಉತ್ಸವ ಕಾರ್ಯಕ್ರಮವನ್ನ ನಿಮ್ ಮುಂದೆ ತರ್ತಾ ಇದೀವಿ. ಟಿವಿಯಲ್ಲಿ ನೀವು ನೋಡೋ ಕಲಾವಿದರನ್ನ ನಿಮ್ಮ ಎದುರಿಗೆ ಕರ್ಕೊಂಡ್ ಬಂದು ಅವರೆಲ್ಲರನ್ನ ನೀವು ನೇರವಾಗಿ ಮಾತಾಡಿಸುವಂತ ಅವಕಾಶ ಕೊಡುವಂತದ್ದೇ ವೇದಿಕೆ ಇದು ಸುವರ್ಣೋತ್ಸವ. ಸೊ ಈಗ ಅದೆಲ್ಲದಕ್ಕಿಂತ ಮುಂಚೆ ಪ್ರತಿದಿನ ಸಂಜೆ ಮನೇಲಿ ದೀಪ ಹಚ್ಚೋದು ಒಂದು ಹೆಣ್ಣು, ಮನೆಗೆ ಬೆಳಕಾಗೋದು ಒಂದು ಹೆಣ್ಣು. ಹೆಣ್ಣು ಮನೇಲಿದ್ರೇನೆ ಒಂದು ಪಾಸಿಟಿವ್ ವೈಬ್ಸ್. ಆ ತರ ಹೆಣ್ಣು, ಆ ಮಹಿಳಾ ಶಕ್ತಿ ವೇದಿಕೆ ಮೇಲಿದ್ರೆ ಎನರ್ಜಿ ಇನ್ನಷ್ಟು ಹೆಚ್ಚಾಗುತ್ತೆ ಅಲ್ವಾ? ಒಬ್ರು ವಿಶೇಷ ವ್ಯಕ್ತಿನ ಸ್ವಾಗತಿಸುವಂತಹ ಸಮಯ ಈಗ. ಪ್ರತಿದಿನ ನಮ್ಮೆಲ್ಲರ ದಿನ ಸುವರ್ಣಮಯವಾಗೋದು ಇವರಿಂದಾನೆ. ಇವರು ಪ್ರತಿ ದಿನ ಬೆಳಿಗ್ಗೆ ಮೊದಲನೇ ಕಾರ್ಯಕ್ರಮ ಸುವರ್ಣ ಸಂಕಲ್ಪ ಕಾರ್ಯಕ್ರಮದ ರೂವಾರಿ, ಎನರ್ಜಿಗೆ ರಾಯಭಾರಿ, ನಮ್ಮ ಸುವರ್ಣ ಪರಿವಾರದ ಹೆಮ್ಮೆ, ಕನ್ನಡದ ಖ್ಯಾತ ನಿರೂಪಕಿ ಸುಜಾತ ಅಕ್ಷಯ ಮೇಡಮ್. ನಮಸ್ಕಾರ 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 ಬೆಳಗಾವಿ, ಹೇಗಿದ್ದೀರಾ ಎಲ್ಲರೂ? ಉಧೋ ಉಧೋ ಶ್ರೀ ರೇಣುಕಾ ಯಲ್ಲಮ್ಮ ಧಾರಾವಾಹಿಯ ಕಲಾವಿದರು ಮತಗ್ನಿ ಹಾಗೂ ರೇಣುಕೆ ಬಂದಿದ್ದಾರೆ. ಸದ್ಯದಲ್ಲೇ ವೇದಿಕೆಗೆ ಬರ್ತಾರೆ. ಹಾಗೆ ನಮ್ಮ ಕಾವೇರಿ ಕನ್ನಡ ಮೀಡಿಯಂ ಈ ಒಂದು ತಂಡದಿಂದ ಕಾವೇರಿ ಹಾಗೂ ಅವರ ಅತ್ತೆ ಅಂಬಿಕಾ ಅವರು ಬಂದಿದ್ದಾರೆ. ಅವರು ಕೂಡ ಅತಿ ಶೀಘ್ರದಲ್ಲೇ ನಮ್ಮ ವೇದಿಕೆಗೆ ಬರ್ಮಾಡ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ನೋಡುವಂತ ಸಮಯ. ಮಹಾಲಕ್ಷ್ಮಿ ಮಹಿಳಾ ಮಂಡದವರು ಇವಾಗ ನಮಗೆ ಅದ್ಭುತವಾಗಿರುವಂತ ಒಂದು ಪರ್ಫಾರ್ಮೆನ್ಸ್ ಅನ್ನ ನೀಡ್ತಾರೆ. ಏನ್ ಗೊತ್ತಾ ಮ್ಯಾಮ್, ನಮ್ಮ ಕನ್ನಡಿಗರು ಯಾವ ರೀತಿ ಅಂತಂದ್ರೆ ಯಾವುದೇ ಅನ್ಯ ಭಾಷೆಯನ್ನು ಬಳಸದೆ ಅಪ್ಪಟ ಕನ್ನಡದಲ್ಲಿ ಮಾತಾಡುವಂಥ ಕೌಶಲ್ಯತೆ ಅವಳಿದ್ದು ಕೆಲವೊಂದು ಪದಗಳನ್ನು ನಾವು ಬಳಸಿದಾಗ ಅವರು ಶಬ್ದಕೋಶವನ್ನು ತೆಗೆದು ಓದುವಂಥ ಕಾರಣ ಉಂಟಾಗುತ್ತೆ ಅಂತ ಅನ್ಯ ಭಾಷೆಗಳನ್ನು ಕಲಿತು ಪ್ರತಿಯೊಂದು ಭಾಷೆಗೂ ಮರ್ಯಾದೆ ಕೊಟ್ಟು ಎಲ್ಲರಿಗೂ ಒಮ್ಮೆಲೆ ಸಮಾನವಾಗಿ ಸಮಾನತೆ ನೀಡುವಂಥ ಕನ್ನಡಿಗರು ಮೇಡಮ್. ಇಷ್ಟೆಲ್ಲ ಕನ್ನಡದ ಬಗ್ಗೆ ಮಾತಾಡಿದ್ವಿ. ಇದೆಲ್ಲ ಮಾತಾಡಿದ್ದಕ್ಕೆ ಒಂದು ಕಾರಣ ಇದೆ. ಅದು ಏನು ಅಂದರೆ, ನಮ್ಮ ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಬರ್ತಾ ಇರೋವಂಥ ಕನ್ನಡದ ಬಗ್ಗೆ ಪ್ರೀತಿ ಕಾಳಜಿಯನ್ನ ಎತ್ತಿ ತೋರಿಸ್ತಾ ಇರುವಂಥ ಕಾವೇರಿ ಕನ್ನಡ ಮೀಡಿಯಂ. ಪ್ರೀತಿಯಿಂದ ಸ್ವಾಗತಿಸಿ ಕಾವೇರಿ ಕನ್ನಡ ಮೀಡಿಯಂನ ಕಾವೇರಿ ಹಾಗೂ ಅವರ ಅತ್ತೆ ಅಂಬಿಕಾ.
ನಮಸ್ಕಾರ ಅತ್ತೆಯವ್ರಿಗೂ ಸೊಸೆಯವ್ರಿಗೂ ನಮಸ್ಕಾರ. ನಿಮಗೂ ನಮಸ್ಕಾರ. ಆಕ್ಚುಲಿ ನಿಮ್ಮಿಬ್ರನ್ನ ಒಟ್ಟಿಗೆ ನೋಡೋದೇ ಒಂಥರ ಖುಷಿ. ಸ್ಕ್ರೀನ್ ನಲ್ಲಿ ಯಾವಾಗ್ಲೂ ಒಬ್ರು ಹಾವು ಒಬ್ರು ಮುಂಗ್ಸಿ ಅಂತಿರ್ತೀರಾ. ಇವತ್ತು ಸ್ನೇಹಿತರ ತರ ಬಂದಿದ್ದೀರಾ. ಇಂತರ ಖುಷಿ ಆಗ್ತಾ ಇದೆ ನಮ್ಮನ್ನ ನೋಡಿದ್ರೆ. ನನ್ನ ಸೊಸೆ ಜೊತೆ ನಾನು ಸೆಟ್ಟಲ್ಲಿ ಜಗಳನೇ ಆಡಲ್ಲ. ಯಾವಾಗಲೂ ಪ್ರೀತಿಯಿಂದ ಮಾತಾಡ್ತಿರ್ತೀವಿ. ಏನಾದರೂ ಮನೆಯಿಂದ ಊಟ ತಂದರೆ ಹಂಚ್ಕೊಂಡು ತಿಂತೀವಿ, ಹರಟೆ ಹೊಡಿತಿರ್ತೀವಿ, ಒಟ್ಟಿಗೆ ಕೆಲಸ ಮಾಡ್ತೀವಿ. ಅವಳಿಗೆ ಸಿಕ್ಕಾಪಟ್ಟೆ ರೇಗಿಸ್ತಿರ್ತೀನಿ ನಾನು. ಬರೀ ಸ್ಕ್ರೀನ್ ಮೇಲೆ ಮಾತ್ರ ಬೈತಿರ್ತೀನಿ ಅಷ್ಟೇ. ತುಂಬ ಒಳ್ಳೆಯವಳು ನಾನು. ಓಕೆ, ನಿಮ್ಮ ಅತ್ತೆ ಬಗ್ಗೆ ಹೇಳಿ ಇವಾಗ. ಅತ್ತೆ ಬಗ್ಗೆ ಹೇಳ್ಬೇಕಂದ್ರೆ ಆ್ಯಕ್ಚುಲಿ ನಾನು ಅವ್ರನ್ನ ಅಮ್ಮ ಅಂತ ಕರೆಯೋದು. ನಾನು ಎಷ್ಟೋ ಸತಿ ಅವ್ರು ತಂದಿರೋ ತಿಂಡಿಗಳನ್ನ ತಿಂದು ನಾನು ಹೇಳಿದ್ದೀನಿ, ಸೇಮ್ ನಮ್ಮ ಅಮ್ಮನ ಥರನೇ ಮಾಡ್ತೀರಾ ಅಂತ ಹೇಳಿ. ಆ್ಯಕ್ಚುಲಿ ಎಲ್ಲೋ ಊರಿಗೆ ಹೋಗಿ ತಿನ್ನಬೇಕು ಅನಿಸಿದ್ದನ್ನ ಅಮ್ಮ ಆ ಟೈಮಲ್ಲಿ ಕೊಟ್ಟು ನನಗೆ ಸಮಾಧಾನ ಮಾಡಿದ್ದಾರೆ. ಎಷ್ಟೊಂದು ಬುದ್ಧಿವಾದ ಹೇಳ್ತಿರ್ತಾರೆ. ಆ್ಯಂಡ್ ಸ್ವಲ್ಪ ನಿಜವಾಗ್ಲೂ ನಮ್ಮ ಸೆಟ್ಟಲ್ಲಿ ಒಂದು ಒಳ್ಳೆ ಗೈಡ್ ಮಾಡ್ತಾ ನಮ್ಗೆಲ್ಲರಿಗೂ ಒಳ್ಳೇದನ್ನು ಹೇಳ್ಕೊಡ್ತಾ ಇರ್ತಾರೆ ಅಮ್ಮ. ಐ ಲವ್ ಯು ಅಮ್ಮ. ಸೋ ಸ್ವೀಟ್. ಓಕೆ, ಈಗ ತುಂಬಾ ಅನ್ಯೋನ್ಯವಾಗಿದ್ದೀರಲ್ಲ, ಆದ್ರೆ ನೀವು ಸ್ಕ್ರೀನ್ ನಲ್ಲಿ ಜಗಳ ಆಡ್ತಾ ಇರ್ತೀರಾ. ಯಾವ್ದಾದ್ರು ಒಂದು ಜಗಳ ಸೀನ್ ಅನ್ನೇ ನೀವು ರೀಕ್ರಿಯೇಟ್ ಮಾಡ್ಬೋದಾ? ರೆಡಿನಾ ಅತ್ತೆ? Okay. ಬೈಯೋದಕ್ಕೆ ರೆಡಿನಾ? ಅತ್ತೆ ಬೈರಿ ಒಂಚೂರು ಸ್ವಲ್ಪ. ಏಯ್, ಯಾರೇ ನೀನು? ಯಾಕೆ ಬಂದಿದ್ದೆ ನಮ್ಮ ಮನೆಗೆ? ನನ್ನ ಮಗಳು ಜೀವನ ಹಾಳು ಮಾಡಕ್ಕೆ ಬಂದಿದ್ದೇನೆ. ಮೊದಲು ಇಲ್ಲಿಂದ ಹೊರಟೋಗು. ಅತ್ತೆ, ನೀವು ತಪ್ಪು ತಿಳ್ಕೊಂಡಿದ್ದೀರಾ ಅತ್ತೆ. ನನಗೆ ಅಗಸ್ತ್ಯ ಸರ್ ಅಂದರೆ ತುಂಬ ಇಷ್ಟ. ಅವ್ರನ್ನ ನಾನು ಬಿಟ್ಟು ಹೋಗೋ ಮಾತೇ ಇಲ್ಲ. ಮುಚ್ಚು ಬಾಯಿ. ಇನ್ನೊಂದು ಸಲ ಅಗಸ್ತ್ಯ ಇಷ್ಟ ಅಂದರೆ ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ಅತ್ತೆ, ಈಗಾಗಲೇ ನಮ್ಮಿಬ್ರು ಮದುವೆ ಆಗೋಗಿದೆ. ನೀವು ಏನೇ ಮಾಡಿದ್ರು ಏನೇನೂ ಬದಲಾಯಿಸೋದಕ್ಕಾಗಲ್ಲ. ಅದು ಕದ್ದು ಮದುವೆ ಆಗಿರೋದು. ಅದನ್ನು ಯಾರೂ ಒಪ್ಕೊಳ್ಳಲ್ಲ. ನನ್ನ ಮಗನ ಮದುವೆ ಯಾವತ್ತಿದ್ರು ವೃಂದನ್ ಜೊತೆನೆ. ನಾನು ಬಿಡಲ್ಲ. ಇನ್ನು ಸ್ವಲ್ಪ ಹೊತ್ತಾದ್ಮೇಲೆ ನಾವು ಮತ್ತೆ ನಿಮ್ಮನ್ನ ವೇದಿಕೆಗೆ ಬರ್ಮಾಡ್ಕೋತೀವಿ. ಈಗ ನಿಮ್ಮಿಬ್ರು ರೋಲ್ ರಿವರ್ಸಲ್ ಮಾಡೋಣ. ಅದು ಹೇಗಿರುತ್ತೆ ಎಲ್ಲ ನೋಡೋಣ. ಈಗ ಸದ್ಯಕ್ಕೆ ನಿಮಗೆ ಒಂದು ಸ್ಮಾಲ್ ಕಮರ್ಷಿಯಲ್ ಬ್ರೇಕು. ಟಕ್ಕಂತ ಟೀ ಕುಡ್ಕೊಂಡು ಬನ್ನಿ, ಆಯ್ತಾ? ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇಷ್ಟು ಜೋಶಲ್ಲಿ ಮತ್ತೊಂದು ಪರ್ಫಾರ್ಮೆನ್ಸ್ ನೋಡ್ಕೊಂಬರೋಣ. ರೆಡಿ ಇದ್ದೀರಾ ಎಲ್ಲರೂ?